ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಹೊರಗಡೆ ಬಂದಿದ್ದೀವಿ ನೋಡಿ. ನಾವು ಫೋರ್ಟ್ ಕೊಚ್ಚಿನ ನೋಡಿದ್ರಾಯ್ತು ಅಂತ ಫೋರ್ಟ್ ಕೊಚ್ಚಿಗೆ ಬಂದಿದ್ದೀವಿ. ನನ್ನ ಮಗ ನೋಡಿ ಸ್ಪೆಕ್ಟ್ ಹಾಕೊಂಡ್ಬಿಟ್ಟು ಹಾಯ್ ಮಾಡು ಅಂತ ಅಂದರೆ ಫುಲ್ಲು ಇದು ಮಾಡ್ತಾ ಇದ್ದ. ಇಲ್ಲಿ ಚಿಕ್ಕ ಚಿಕ್ಕದಾಗೆ ಆ್ಯಂಟಿಕ್ ಪೀಸಸ್ಸು, ಹಾಗೆ ಚಿಕ್ಕದಾಗಿರೋ ಅಂಗಡಿ, ಹಾಗೆ ಸಣ್ಣ ಮಕ್ಕಳಿಗೆ ಏನೇನು ಬೇಕು ಆಟ ಸಾಮಾನು ಎಲ್ಲನೂ ಇಟ್ಟಿದ್ರು. ಒಟ್ಟು ಚಿಕ್ಕದಾಗಿ ಒಂಥರ ಜಾತ್ರೆ ಅಂತಾರಲ್ವಾ, ಆ ಥರ ಬೀಚಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಇಟ್ಟಿದ್ರು ನೋಡಿ. ಎಲ್ಲ ಥರದ ಛತ್ರಿ ಆಗಲಿ, ಕ್ಯಾಪ್ಗಳಾಗಲಿ, ಹಾಗೆ ಬಟ್ಟೆಗಳು ಕೂಡ ಸಿಗ್ತಾ ಇವೆ ಇಲ್ಲಿ. ಇಲ್ಲಿ ಕ್ಲೈಮೇಟಿಗೆ ತಕ್ಕ ಹಾಗೆ ಬಟ್ಟೆಗಳನ್ನು ಸಹ ಇಟ್ಟಿದ್ರು ಇಲ್ಲಿ ನೋಡಿ. ಈ ಥರ ಬೀಚ್ಗೆ ಹೋಗೋಕ್ಕೆ ಸಪ್ರೇಟಾಗಿ ಒಂದು ಇದನ್ನೇ ಮಾಡಿದ್ರು, ರೋಡು. ಚಿಕ್ಕ ಚಿಕ್ಕ ಹುಡುಗರು ಬಂದರೆ ನೋಡಿ ತಿನ್ನೋಲಿಕ್ಕೆ ಅಂತಂದು ಮೆಕ್ಕೆಜೋಳನೂ ಸಹ ಇಟ್ಟಿದ್ರು. ಆ ಕಡೆ ನೋಡ್ತಾ ಇದ್ರೆ ಬೀಚ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಸಣ್ಣದಾಗಿ ಒಟ್ಟು ಮನೆಗೆ ಯೂಸ್ ಆಗೋ ಸಾಮಾನ್ಸು ಎಲ್ಲ ಇಟ್ಟಿದ್ರು ನೋಡಿ. ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನ್ಸ್ ಎಲ್ಲನೂ ಇಟ್ಟಿದ್ರು. ಈ ಕಡೆ ಹುಡುಗಿರಿಗೆ ಬೇಕಾಗಿರೋದು ಕಿವೆ ನೋವು ಆಯಿತು. ನನಗೆ ಕುಂಕುಮ ನೋಡಿ ತುಂಬ ಆಸೆ ಆಯಿತು. ಹಾಗೆ ಆ ಕುಂಕುಮದ ಬಟ್ಲಂತೂ ತುಂಬ ಚೆನ್ನಾಗಿದ್ದು. ಕುಂಕುಮದ ಬಟ್ಲನ್ನು ತೊಗೊಂಡೆ ನೋಡಿ ನಾನು. ನೋಡಿ ತುಂಬ ಚೆನ್ನಾಗಿತ್ತು ಕುಂಕುಮದ ಬಟ್ಲು ಮಾತ್ರ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಒಂದು ತೊಗೊಂಡೆ ನೋಡಿ ಕುಂಕುಮದ ಬಟ್ಲು. ಹಾಗೆ ಈ ಕಡೆ ನೋಡಿದರೆ ಇದು ಮನೆ ಕೀ ಹಾಕೋಕೆಲ್ಲ ಇರ್ತಾವಲ್ಲ ಸ್ಟ್ಯಾಂಡ್ಗಳು, ಅವು ಸಹ ಇದ್ವು ಈ ಕಡೆ. ಹಾಗೆ ಮೊಬೈಲ್ ಕವರ್ಸು, ಹಾಗೆ ಮೊಬೈಲಿಗೆ ಏನು ಸಂಬಂಧಪಟ್ಟಿದ್ದು ಅವು, ಸೆಲ್ಫಿ ಸ್ಟಿಕ್ಕು, ಆಲ್ಮೋಸ್ಟ್ ಆಲ್ ಒಂಥರ ಜಾತ್ರೆ ಒಳಗೆ ಹೇಗೆ ಇಟ್ಟಿರ್ತಾರಲ್ವ ಅದೇ ಥರ ಇಟ್ಟಿದ್ರು ನೋಡಿ ಎಲ್ಲ. ಮತ್ತು ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನ್ಸು, ಸ್ಪೆಕ್ಸು ಎಲ್ಲನೂ ಇಟ್ಟಿದ್ರು ನೋಡಿ. ಈ ಕಡೆ ಉಂಗುರ, ಯಾರೇ ಬೇಕು ಉಂಗುರ, ಮತ್ತು ಸೆಂಟು, ಅತ್ತರ್ ಅಂತಾರಲ್ವ ಅತ್ತರ್ ಸಹ ಇಟ್ಟಿದ್ರು. ಹಾಗೆ ಮೆಕ್ಕೆಜೋಳ, ಪಾನಿಪುರಿ ತಿನ್ನಲಿಕ್ಕೆ, ಈಗ ಬೀಚ್ ನೋಡ್ಕೊತಾ ತಿನ್ಲಿಕ್ಕೆ ಬಂದವರು ತಿನ್ನೋದಕ್ಕೂ ಸಹ ಇಟ್ಟಿದ್ರು ಐಟಮ್ಸು. ನೋಡಿ ಐಸ್ ಕ್ರೀಮ್ ಅಂಗಡಿ ಕೂಡ ಇತ್ತು ಇಲ್ಲಿ ನೋಡಿ. ಸಬ್ಮರಿನ್ ನೋಡಿ, ಇದು ಹಳೆಯ ಕಾಲದ ಸಬ್ಮರಿನ್ ಇದು. ತುಂಬ ಅಂದರೆ ತುಂಬ ರಶ್ ಇತ್ತು ಅಲ್ಲಿ. ನಿನ್ನೆ ಹೋದಾಗಂತೂ ಸಿಕ್ಕಾಪಟ್ಟೆ. ಅದರಲ್ಲಿ ಬೇರೆ ಸಂಡೇ ಅಲ್ವಾ, ಸಂಡೇ ಹೋಗಿದ್ವಿ. ಆಲ್ಮೋಸ್ಟ್ ಅವರೆಲ್ಲರೂ ಬಂದಿದ್ರು ನಿನ್ನೆ ನೋಡಿ. ಬೀಚ್ ತುಂಬ ರಫ್ ಆಗಿತ್ತು ನಿನ್ನೆ ಅಂತೂ. ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮತ್ತೆ ಬರ್ತಾ 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 ಮೋಡನೇ ಆಗ್ಬಿಡ್ತು ನೋಡಿ ಲಾಸ್ಟಿಗೆ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಂತ. ನೋಡಿ ನೀವು ಹಾಗೆ ಒಂದು ವ್ಯೂ ತಗೊಳ್ಳಿ. ಹಾಗೆ ಇಬ್ರು ಅಪ್ಪ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು ಬೀಚ್ನ ನೋಡ್ತಾ. ಹಾಗೆ ಅವ್ರದ್ದು ಕ್ಲಿಕ್ ತಗೋತಾ ಇದ್ದೆ ನಾನು ಕೂಡ ಅವ್ರದ್ದು ಫೋಟೋನ. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ.
ಬೀಚ್ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಕ್ಲೀನ್ ಇದೆ. ಹಾಗೆ ಗಾಳಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಎಳೆಗಳು ಬಿದ್ದುಬಿಟ್ಟಿದ್ವು ದಡದ ಮೇಲೆ. ಆ ಕಡೆ ಅಂತೂ ಒಂದಿಷ್ಟು ಜನ ಕೆಳಗೆ ಹೋಗಿ ಬೀಚ್ನ ಕೆಳಗೆಯಿಂದ ಎಂಜಾಯ್ ಮಾಡ್ತಾಯಿದ್ರು. ಅವ್ರು ಎಂಜಾಯ್ ಮಾಡೋದು ನೋಡಿ ನಮಗೂ ಕೂಡ ಹೋಗಬೇಕು ಅನ್ನಿಸ್ತು. ಬಟ್ ಏನು ಮಾಡೋದು, ಸಣ್ಣವನಿದ್ನಲ್ವ ಇವನು, ಹಾಗಾಗಿ ಹೋಗೋಕ್ಕಾಗಲಿಲ್ಲ ನೋಡಿ. ಮುಂದೆ ಯಾವಾಗಾದರೂ ಈ ಕಡೆ ಕೇರಳಕ್ಕೆ ಬಂದಾಗ, ಅವನು ದೊಡ್ಡವನಾದ್ಮೇಲೆ ಕೇರಳಕ್ಕೆ ಬಂದಾಗ ಅವನು ರೀತುನೂ ನಾವು ಹೋಗೋಣ ಕೆಳಗಡೆ ಅಂತ ಇದ್ದ. ಬಟ್ ಏನು ಮಾಡೋದು, ಚಿಕ್ಕವನಿದ್ದಾನವಲ್ಲ, ನೆಗಡಿ ಆಗ್ಬಿಡುತ್ತೆ ಅಂತ ನಾವು ಕೆಳಗೆ ಹೋಗಲಿಲ್ಲ ನೋಡಿ. ತುಂಬ ಆಟ ಮಾಡ್ತಿದ್ದ. ಇಲ್ಲ ನಾವು ಹೋಗೋಣ ಕೆಳಗೆ, ಅವರು ಆಟ ಆಡ್ತಿದ್ದಾರೆ, ನಾವು ಆಟ ಆಡೋಣ ಅಂತ ಇದ್ದ ಅವನು. ಹಾಗೆ ಅಲ್ವಾ ಚಿಕ್ಕ ಮಕ್ಕಳು, ನೀರು ಕಂಡ್ರೆ ನಾವು ಆಟ ಆಡಬೇಕು. ಅದರಲ್ಲಂತೂ ನನ್ನ ಮಗ ಸಿಕ್ಕಾಪಟ್ಟೆ ನೀರು ಕಂಡ್ರೆ ಸಾಕು ನಾವು ಆಟ ಆಡೋಣ, ನಾವು ಹೋಗೋಣ ಕೆಳಗಡೆ ಅಂತಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ನೀರು ಜೊತೆಗಂತೂ ತುಂಬ ಎಂಜಾಯ್ ಮಾಡ್ತಾನೆ ಅವನು. ಹಾಗೆ ನೋಡಿ ದೊಡ್ಡ ಶಿಪ್ಸ್ ಕೂಡ, ನಾವೆಲ್ ಶಿಪ್ಸ್ ಕೂಡ ಹೋಗ್ತಾ ಇದ್ದಾವೆ ಇಲ್ಲಿ. ಈ ಬೀಚ್ನ ಅರಬ್ಬಿ ಸಮುದ್ರದ ರಾಣಿ ಅಂತಲೂ ಕೂಡ ಹೇಳ್ತಾರೆ ನೋಡಿ. ಇದನ್ನು ನಾವು ನಮ್ಮ ಜಾತ್ರೆಯಲ್ಲಿ ನೋಡಿದ್ವಿ, ನಮ್ಮೂರ ಜಾತ್ರೆ ಒಳಗೆ. ಇಲ್ಲಿ ನೋಡಿ ಫುಲ್ಲು ಬೇರೆ ಬೇರೆ ಥರನೇ ಇದ್ವು ಡಿಸೈನ್ಸ್ ಇವು. ಬೀಚ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಅಲೆಗಳ ಹಾಗೆ ಹೇಗೆ ಅಂದರೆ ತುಂಬ ಚೆನ್ನಾಗಿ ಇತ್ತು ನೋಡಿ. ಅಲೆ ಅಂತೂ ದಂಡೆಗೆ ಬಡಿಯೋದು ಹೋಗೋದು ಮಾಡ್ತಾಯಿದ್ವು. ಆಮೇಲೆ ಈವ್ನಿಂಗ್ ಆಗ್ತಾ ಇಷ್ಟು ರಫ್ ಆಯಿತು ಅಂದರೆ ತುಂಬ ರಫ್ ಆಯಿತು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಜೋರಾಗಿ ಬಡ್ಕೊಳ್ತಾ ಇದೆ ಅಂತ ನೀರು. ಹಾಗೆ ಒಳಗೆ ಹೋಗ್ತಾ ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ರು. ಆ್ಯಂಟಿಕ್ ಪೀಸಸ್ಗಳು ಕೂಡ ಇದ್ವು ಅಲ್ಲಿ. ನಾವು ಕೂಡ ಏನಿದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ವಿ ನೋಡಿ. ಆಲ್ಮೋಸ್ಟ್ ಅಲ್ಲಿ ಬಟ್ಟೆಗಳು, ಹಾಗೆ ಶೆಲ್ಲಿಂದ ಒಳಗೆ ಸಿಗ್ತಾವಲ್ಲ ಸಾಮಾನು, ಅದರಿಂದ ಬಾಗಿಲು ಪರದೆ ಆಗಲಿ ಅವೆಲ್ಲ ಒಂಥರ ಆ್ಯಂಟಿಕ್ ಪೀಸಸ್ಗಳನ್ನು ಎಲ್ಲ ಮಾಡಿದ್ರು ನೋಡಿ. ಯಾರಾದರೂ ಈ ಕಡೆ ಬರೋರು ಇದ್ದರೆ ಕೇರಳ ಕಡೆ ಈ ಬೀಚಿಗೆ ಒಂದ್ಸರಿ ಬಂದು ನೋಡಿ. ಆಲ್ಮೋಸ್ಟ್ ಎಲ್ಲ ಆಲ್ ಇನ್ ಒನ್ ಪರ್ಚೇಸಿಂಗ್ ಶಾಪಿಂಗ್ ಸಹಿತನೂ ಇರುತ್ತೆ ಇಲ್ಲಿ. ಚಿಕ್ಕ ಮಕ್ಳಿಗೆ ಬೇಕಾದರೆ ಚಿಕ್ಕ ಮಕ್ಕಳಿಗೆ, ದೊಡ್ಡೋರಿಗೆ ಬೇಕಾದರೆ ದೊಡ್ಡೋರಿಗೆ, ಎಲ್ಲರಿಗೂ ಸಿಗುತ್ತೆ ನೋಡಿ. ಅಲ್ಲಿ ಒಬ್ಬರು ಅಂಕಲ್ ತುಂಬ ಚೆನ್ನಾಗಿ ಫ್ಲೂಟ್ನ ನುಡಿಸ್ತಾ ಇದ್ರು. ಅದನ್ನೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ, ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ ಅವರು. ಹಾಗೆ ನನ್ನ ಮಗ ಅಲ್ಲಿ ಗಾಳಿಪಟ ಆರಿಸ್ತಾ ಇರೋದನ್ನ ನೋಡ್ತಾ ನಿಂತಿದ್ದ ನೋಡಿ. ಹಾಗೆ ಅಲ್ಲೊಂದು ಪಾರಿವಾಳ ಚಿಕ್ಕದು ಕಾಳುಗಳನ್ನು ಹುಡುಕೋತಾ ನನ್ನ ಕಾಲು ಹತ್ರನೇ ಬರ್ತಾ ಇತ್ತು. ಅದನ್ನೊಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಇಷ್ಟ ಆಯಿತು ನನಗೆ. ಅದು ಕಾಲು ಹತ್ರನೇ ಬರ್ತಾ ಇತ್ತು. ಹಾಗೆ ನನ್ನ ಮಗ ನೋಡಿ ಬೀಚ್ ನೋಡ್ಕೋತಾ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಾ ಇದ್ದ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಮತ್ತೆ ನಾಳೆ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇಷ್ಟೇ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಪಾರ್ಟ್ ಮತ್ತೆ ನಾಳೆ ಬರುತ್ತೆ. ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.